ಆಕೆಗೆ ಟ್ರೆಕ್ಕಿಂಗ್ ಹೋಗೋದು ಅಂತಂದ್ರೆ ಪಂಚಪ್ರಾಣ. ಹೀಗಾಗಿ ಕೇರಳದಿಂದ ಕೊಡಗು ಜಿಲ್ಲೆಗೆ ಚಾರಣಕ್ಕೆ ಅಂತ ಬಂದಿದ್ಲು. ಆದರೆ ದಾರಿ ತಪ್ಪಿ ದುರ್ಗಮ ಕಾಡಿನಲ್ಲಿ ಸಿಲುಕಿ ಕಣ್ಮರಿಯಾಗ್ಬಿಟ್ಟಿದ್ಲು. ಈಗ 2 ದಿನ ಆದ್ಮೇಲೆ ಆಕೆ ಪತ್ತೆಯಾಗಿದ್ದಾಳೆ. ಮಲೆಬಚ್ಚನ್ ದೈವ ನುಡಿದ ದೈವವಾಣಿ ನಿಜವಾಗಿದೆ. ಕಾಡಿನಲ್ಲಿ ವನವಾಸ, ಜನರನ್ನ ನೋಡ್ತಾ ಇದ್ದಂತೆ ಮಂದಹಾಸ. ಇವರೇ ನನ್ನ ಹುಡುಕಿ ತಂದಿದ್ದು ಅಂತ ಶಹಬಾಷ್ ಗಿರಿ. ದುರ್ಗಮ ಕಾಡಿನಲ್ಲಿ ಕಣ್ಮರಿಯಾಗಿದ್ದ ಯುವತಿ ಸುರಕ್ಷಿತವಾಗಿ ಮರಳಿದ್ದಾಳೆ. ಕೋಟ್ಯಾಂತರ ಜನರ ಪ್ರಾರ್ಥನೆ ಕೊನೆಗೂ ಫಲಿಸಿದೆ. ನಾಲ್ಕು ದಿನ ಕಾಡಿನಲ್ಲಿ ಕಣ್ಮರಿಯಾಗಿದ್ದ ಕೇರಳದ ಯುವತಿ ಪತ್ತೆ. ಪಾಳು ಬಿದ್ದ ಬಂಗಲೆಯಲ್ಲಿ ಪ್ರಾಣ ಉಳಿಸಿಕೊಂಡಿದ್ದ ಶರಣ್ಯ. ದಟ್ಟ ಕಾಡಿನಲ್ಲಿ ಜನರ ನಡುವೆ ನಿಂತಿರುವ ಈಕೆ ಶರಣ್ಯ ಕೇರಳದ ಕೋಯಿಕೋಡ್ ನಿವಾಸಿ. ಏಪ್ರಿಲ್ 2ರಂದು ಮಡಿಕೇರಿ ತಾಲೂಕಿನ ಗಡಿಯಂಡಮೋಳ್ ಬೆಟ್ಟಕ್ಕೆ ಶರಣ್ಯ ಸೇರಿದಂತೆ 10 ಮಂದಿ ಚಾರಣ್ಯಕ್ಕೆ ಹೋಗಿದ್ರು. 9 ಮಂದಿ ಮರಳಿದ್ರು. ದುರ್ಗಮ ಕಾಡಿನಲ್ಲಿ ಈಕೆ ಕಣ್ಮರಿಯಾಗಿದ್ಲು. ಕಳೆದ 4 ದಿನಗಳಿಂದ ಅರಣ್ಯ ಇಲಾಖೆ, ಸ್ಥಳೀಯರು ಹಾಗೂ ಶ್ವಾನದಳ ಕರೆತಂದು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಶರಣ್ಯ ಕೊಲ್ಲಿಯೊಂದರ ಬಳಿ ನಿತ್ರಾಣಗೊಂಡು ನಿಂತಿದ್ದು ಸ್ಥಳೀಯರಿಗೆ ಗೋಚರಿಸಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿ ಈಕೆಯನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಪಾಳು ಬಿದ್ದ ಬಂಗಲೆಯಲ್ಲಿ 4 ದಿನಗಳನ್ನ ಕಳೆದಿದ್ದೇ ಭಯಾನಕ. ತನ್ನ ಬಳಿಯಿದ್ದ ಬಿಸ್ಕೆಟ್ ಮತ್ತು ನೀರು ಕುಡಿದು ಪ್ರಾಣ ಉಳಿಸಿಕೊಂಡೆ ಅಂತ ಹೇಳಿದ್ದಾಳೆ. ಇನ್ನು ಸ್ಥಳೀಯ ಮಲೆಕುಡಿಯ ಜನಾಂಗ ಶರಣ್ಯ ಸಿಗ್ಲಿ ಅಂತ ಮಲೆತಚ್ಚನ್ನ ದೇವರಿಗೆ ಹರಕೆ ಹೊತ್ತಿದ್ರಂತೆ. ಶರಣ್ಯ ಕಾಡಿನಲ್ಲಿ ಅಲೆದು ಬಳಲಿ ಒಂದೆಡೆ ಆಶ್ರಯ ಪಡೆದಿದ್ದು ಇವತ್ತು ಸಿಗಲಿದ್ದಾಳೆ ಅಂತ ಮಲೆಬಚ್ಚನ್ನ ದೈವವಾಣಿ ನುಡಿದಿತ್ತು. ಅದರಂತೆ ಆ ಜಾಗದಲ್ಲಿ ಹೋಗಿ ಶೋಧ ನಡೆಸಿದಾಗ ಪತ್ತೆಯಾಗಿದ್ದಾಳೆ ಅಂತ ಮಲೆಕುಡಿಯ ಜನಾಂಗದವರು ಹೇಳಿದ್ದಾರೆ. ಅದೇ ನಮ್ಮ ಗ್ಯಾರಂಟಿ ಮುಖಾಂತರ ನಮ್ಮ ದೇವರ ಶಕ್ತಿ ಮೂಲ ಮುಖಾಂತರನೇ ಹೋಗಿರ್ಬೋದು. ಯಾಕೆಂದ್ರೆ ನಾವು ಯಾವುದೇ ಕಾಡಿನಲ್ಲಿ ಹೋಗಿ ಒಬ್ಬ ವ್ಯಕ್ತಿ ಆದರೂ 10 ಜನಗಳು ದಾರಿ ತಪ್ಪುವಂಥದ್ದು ಕಾಡಿನಲ್ಲಿ ಆಗುತ್ತೆ. ಅದಕ್ಕಾಗಿ ನಾವು ದೇವರ ಅರ್ಕೆಯನ್ನು ಕಟ್ಟಿ ಹೋಗಿದ್ವಿ. ಎಲ್ಲದಕ್ಕೂ ನಾವು ಆರಾಧಿಸುವ ದೇವತೆ ಅಂದರೆ ಪಂಜುರುಳಿ ದೇವತೆ. ಅದನ್ನು ಕೈ ಬಿಡೋಣ. ಯಾವತ್ತಿದ್ರು ಅವರು ರಕ್ಷಣೆ ಮಾಡುತ್ತೆ ಅಂತ ಒಂದು ನಂಬಿಕೆ ಅಂತ ಹೇಳಿದ್ರೆ ಅವರಿಂದ ಇವರು ಸೇಫ್ ಆಗಿ ಬಂದಿದ್ದಾರೆ. ಇನ್ನು ನಿತ್ರಾಣಗೊಂಡಿದ್ದ ಶರಣ್ಯಾಗೆ ವಿರಾಜಪೇಟೆಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ. ಇದಾದ ಬಳಿಕ ಸ್ವಗ್ರಾಮ ಕೋಯಿಕೋಡ್ಗೆ ಕಳುಹಿಸಲಾಗಿದೆ. ಬೆಟ್ಟ ಇಳಿತಾ ಇದ್ದ ವೇಳೆ ದಾರಿ ತಪ್ಪಿ ಅರಣ್ಯ ಪ್ರವೇಶಿಸಿದ್ದೆ ಅಂತ ಹೇಳಿದ್ದಾಳೆ. ಸಿಎಂ ಸಿದ್ದರಾಮಯ್ಯ, ಕಾನೂನು ಸಲಹೆಗಾರ ಪೊನ್ನಣ್ಣ ಶರಣ್ಯಳನ್ನ ಭೇಟಿಯಾಗಿದ್ರು. ಪೊಲೀಸರು, ಅರಣ್ಯ ಸಿಬ್ಬಂದಿ ಹಾಗೂ ಸ್ಥಳೀಯರ ಶ್ರಮವನ್ನ ಶ್ಲಾಘಿಸಿದ್ರು. ಒಂದು ಟ್ರೆಕ್ಗೆ ಬಂದಂಥ ಕೇರಳ ನಿವಾಸಿ ಶರಣ್ಯ ಕಾಣೆಯಾಗಿತ್ತು. ಇವತ್ತು ಅದಕ್ಕೆ ಒಂದು ಸುಖ ಅಂತ್ಯ ನಾವೆಲ್ಲ ಕಂಡಿದ್ದೇವೆ. ಎಲ್ಲರ ಶ್ರಮೆಯಿಂದ ಇಲ್ಲಿಯ ಸ್ಥಳೀಯರು, ಅರಣ್ಯ ಇಲಾಖೆ ಸಿಬ್ಬಂದಿಯವರು, ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಆ ಹೆಣ್ಮಗಳನ್ನು ಪತ್ತೆ ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಕಾಡಿನಿಂದ ಹೊರಬಂದಿದ್ದಾರೆ. ಕಾಡಿನಲ್ಲಿ ಕಣ್ಮರಿಯಾಗಿ ಸಹಾಯಕ್ಕೆ ಅಂಗಲಾಚುತ್ತಾ ಇದ್ದ ಕೇರಳದ ಹುಡುಗಿ ಜೀವಂತವಾಗಿ ಮರಳಿದ್ದಾಳೆ. ನಾಡಿನ ಜನರ ಪ್ರಾರ್ಥನೆ ಫಲಿಸಿದೆ. 4 ದಿನಗಳ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಮಗಳು ಮನೆಗೆ ಮರಳುತ್ತಾ ಇದ್ದಂತೆ ಪೋಷಕರ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.